ಭಾರತ ಭೂಶಿರದಲ್ಲಿ ಹಿಂದೂಗಳ ನರಮೇಧ. ನಾವು ಈ ವಿಚಾರವನ್ನು ಹಿಂದೂಗಳ ನರಮೇಧ ಅಂತಲೇ ನೋಡಬೇಕು, ಬೇರೆ ಯಾವ ಆ್ಯಂಗಲ್ ಕೂಡ ಕೊಡೋಕ್ಕಾಗಲ್ಲ. ಹಿಂದೂಗಳೇ ಟಾರ್ಗೆಟ್. ಧರ್ಮ ಕೇಳಿ ಹಣೆ ಮತ್ತು ಎದೆಗೆ ಗುಂಡೇಟನ್ನು ಹೊಡೆದಿದ್ದಾರೆ. ಅದು ಪತ್ನಿ ಮಗನ ಮುಂದೆನೇ ಹೊಡೆದಿರ್ತಕ್ಕಂಥದ್ದು. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಭಯೋತ್ಪಾದಕರಿಂದ ಹತ್ಯಾಕಾಂಡಕ್ಕೆ 30ಕ್ಕೂ ಹೆಚ್ಚು, ಅಂದರೆ 27ಕ್ಕೂ ಹೆಚ್ಚು ಬಲಿಯಾಗಿದೆ ಇಲ್ಲಿ ತನಕ. ಕಣಿವೆ ಪ್ರವಾಸಕ್ಕೆ ತೆರಳಿದ್ದಂತಹ 3 ಕನ್ನಡಿಗರು ಬಲಿಯಾಗಿದ್ದಾರೆ. 20ಕ್ಕೂ ಹೆಚ್ಚು ಗಾಯಾಳು ಪ್ರವಾಸಿಗರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಯಾವುದೋ TRF ಅಂತ ಒಂದು ಸಂಘಟನೆ, ಉಗ್ರ ಸಂಘಟನೆ, ಇವ್ರ ಹಿಂದೆ ಯಾರ್ಯಾರಿದ್ದಾರೆ ಅಂತ ಇಡೀ ಜಗತ್ತಿಗೆ ಗೊತ್ತು. ಇವರು ಈಗೇನೋ ದಾಳಿಯ ಹೊಣೆಯನ್ನು ಹೊತ್ತಿದ್ದಾರಂತೆ. ದೊಡ್ಡ ಇದನ್ನು ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತ ಹೊಣೆಯನ್ನು ಬೇರೆ ಹೊರ್ತಾರೆ ಇವರು. ಇವರು ಯಾರೋ ಅಲ್ಲ, ಲಷ್ಕರ್ ಎ ತೊಯ್ಬಾದ ಇನ್ನೊಂದು ಅಂಗಸಂಸ್ಥೆ, ಸಂಘಟನೆ. ಹೌದು, ಅದಕ್ಕೆ ಹೇಳಿದ್ದು ನಾನು, ಇದ್ರ ಹಿಂದೆ ಯಾರಿದ್ದಾರೆ. ಲಷ್ಕರ್ ಎ ತೊಯ್ಬಾ ಅಂದ ತಕ್ಷಣ ಯಾವ ಭಿಕ್ಷುಕ ರಾಷ್ಟ್ರ ಇವರ ಹಿಂದಿದೆ ಅಂತಕ್ಕಂಥದ್ದನ್ನು ಕೂಡ ನೀವು ಅರ್ಥ ಮಾಡ್ಕೋಬಹುದು. ಏನು ದೊಡ್ಡ ಸಾಧನೆ ಮಾಡಿಬಿಟ್ರಿ ನೀವು. ಏನು ಭಾರತ ಮುಗ್ದೋಯ್ತಾ ಇವತ್ತಿಗೆ? 27 ಜನನ್ನ ಸಾಯಿಸಿಬಿಟ್ಟ ತಕ್ಷಣಕ್ಕೆ ಭಾರತ ಸರ್ವನಾಶ ಆಯಿತು ಅಂತ ಖುಷಿಯಿಂದ ಬೀಗಬೇಡಿ. ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಸದ್ಯದಲ್ಲೇ ನಿಮಗೆ ಕೊಡ್ತೀವಿ, ಸದ್ಯದಲ್ಲೇ, ವೆರಿ ಸೂನ್. ಅದನ್ನು ಅರ್ಥ ಮಾಡ್ಕೋಬೇಕು ಅವರು. ಬಟ್ ಅವ್ರು ಅದಕ್ಕೂ ಏನು ಜಗ್ಗ ಅಂತವ್ರು ಅಲ್ವಲ್ಲ. ಅವರು ಏನು ಅದಕ್ಕೆಲ್ಲ ಆತ್ಮಾಹುತಿ ದಾಳಿಗೆ ರೆಡಿಯಾಗಿರ್ತಕ್ಕಂಥವ್ರು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಇತ್ತೀಚೆಗೆ ಶಾಂತಿ ಸ್ಥಾಪನೆ ಪ್ರಕ್ರಿಯೆಗಳು ಬಹಳ ಸುಸೂತ್ರವಾಗಿ ನಡೆದಿತ್ತು. ಇನ್ಫ್ಯಾಕ್ಟ್ ಮೊನ್ನೆ ಎಲೆಕ್ಷನ್ ನಡೆದಾಗಲೂ ಕೂಡ ತುಂಬ ಕೂಲಾಗಿ ಎಲೆಕ್ಷನ್ ನಡೀತು. ಇಲ್ಲಿ ಶಾಂತಿಯುತವಾದ ಮತದಾನ ಆಯಿತು, ಶಾಂತಿಯುತವಾಗಿ ಸರ್ಕಾರ ಸ್ಥಾಪನೆ ಆಯಿತು, ಎಲ್ಲವೂ ಚೆನ್ನಾಗಾಯಿತು. ರಾಷ್ಟ್ರಪತಿ ಆಡಳಿತ ಇದ್ದಾಗಲೂ ಎಲ್ಲ ಚೆನ್ನಾಗಿತ್ತು. ಆರ್ಟಿಕಲ್ 370 ರದ್ದಾದ ಬಳಿಕ ಅಂತೂ ಅಲ್ಲಿನ ಸ್ಥಳೀಯರು ಕೂಡ ಖುಷಿಯಾಗಿದ್ದರು. ಎಲ್ಲವೂ ಚೆನ್ನಾಗಿದ್ದ ಸಂದರ್ಭದಲ್ಲಿ ಉಗ್ರರು ಮತ್ತೆ ಬಾಲ ಬಿಚ್ಚಿದ್ದಾರೆ. ಇದು ಕಾಶ್ಮೀರದಲ್ಲಿ, ರಿಮೆಂಬರ್, ಕಾಶ್ಮೀರದಲ್ಲಿ ಉಗ್ರವಾದವನ್ನು ಮರುಸ್ಥಾಪಿಸುವ ಪ್ರಯತ್ನದ ಮೊದಲ ಹೆಜ್ಜೆ. ಬನ್ನಿ, ನಿಮ್ಮ ಹತ್ರ ಮಾತಾಡೋದು ಸುಮಾರಿದೆ. ನಮಗೆ ಧರ್ಮಾನ್ ಕೇಳಿನೇ ಇಲ್ಲಿ ಹೊಡೆದಿರೋದು, ಧರ್ಮಾನ್ ಕೇಳಿನೇ ಮುಗಿಸಿರೋದು, ಬದುಕುಳಿಯೋದಕ್ಕೆ ಸಾಧ್ಯನೇ ಇರಬಾರ್ದು ಅಂತ ಪಾಯಿಂಟ್ ಬ್ಲಾಂಕ್ ರೇಂಜ್ನಲ್ಲಿ ಹೊಡೆದಿರೋದು. ಯಾರು ಕೇಳಿದ್ರೆ ಅದೇ ಸಲ್ವಾರ್ ಕಮೀಸ್ ಗಿರಾಕಿಗಳು, ಅವ್ರ ಅಬ್ಬೂಜಾನ್ಗಳು ಪಾಕಿಸ್ತಾನದಲ್ಲಿ ಇದ್ದಾರಲ್ಲ, ಅವರಿಗೆ ನಿಷ್ಠೆಯನ್ನು ತೋರಿಸೋದಕ್ಕೆ ಅಂತ ಬಡಪಾಯಿ ಪ್ರವಾಸಿಗರ ಮೇಲೆ ತಮ್ಮ ಗಂಡಸ್ತನವನ್ನು ತೋರಿಸಿದ್ದಾರೆ. ಗಂಡಸ್ರ ಅವರು, ನಿಜವಾಗ್ಲೂ ಗಂಡಸ್ರ.